ಸೀಕ್ರೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ಸತ್ಯ ಸಾಯಿಬಾಬಾ ಬಗ್ಗೆ ಗೂಢಚಾರಿಕೆ ಮಾಡಿತ್ತು ಅಮೆರಿಕದ ಸಿಐಎ. ಪ್ರತ್ಯೇಕ ಧರ್ಮ ಸ್ಥಾಪನೆಗೆ ಮುಂದಾಗಿದ್ರ ಸತ್ಯ ಸಾಯಿಬಾಬಾ ಮಾಡ್ತಿದ್ದ ಪವಾಡಗಳು ನಿಜಾನೋ ಸುಳ್ಳು? ಸಿಐಎ ಸೀಕ್ರೆಟ್ ದಾಖಲೆಗಳಲ್ಲಿ ಅಡಗಿರುವ ರಹಸ್ಯವೇನು? ಇದೇ ಹೊತ್ತಿನ ವಿಶೇಷ ಸಾಯಿಬಾಬಾ ಸೀಕ್ರೆಟ್. ಸತ್ಯ ಸಾಯಿಬಾಬಾ ಅವರು ನಿಧನರಾಗಿ 5 ವರ್ಷ ಕಳಿತಾ ಬಂತು. ಈಗ ಅವರ ಬಗೆಗಿನ ಟಾಪ್ ಸೀಕ್ರೆಟ್ ಒಂದು ಬಯಲಾಗಿದೆ. ಅದು ಬಾಬಾ ಭಕ್ತರನ್ನ ಬೆಚ್ಚಿ ಬೀಳಿಸಿದೆ. ಯಾಕಂದ್ರೆ ಸತ್ಯ ಸಾಯಿಬಾಬಾ ಅವರ ಮೇಲೆ ಜಗತ್ತಿನ ಟಾಪ್ ಇಂಟೆಲಿಜೆನ್ಸ್ ಏಜೆನ್ಸಿಯಾದ ಅಮೆರಿಕ ಸಿಐಎ ಗೂಢಚಾರಿಕೆ ನಡೆಸಿತ್ತು. ಬನ್ನಿ, ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ನಡೆಸಿದ ಗೂಢಚಾರಿಕೆಯಲ್ಲಿ ಏನೆಲ್ಲ ಬಯಲಾಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀವಿ. ಸತ್ಯ ಸಾಯಿಬಾಬಾ ಬಗ್ಗೆ ಗೂಢಚಾರಿಕೆ ಮಾಡಿತ್ತು ಅಮೆರಿಕದ ಸಿಐಎ. ಪ್ರತ್ಯೇಕ ಧರ್ಮ ಸ್ಥಾಪನೆಗೆ ಮುಂದಾಗಿದ್ರ ಪುಟ್ಟಪರ್ತಿಯ ಸತ್ಯ ಸಾಯಿಬಾಬಾ. ಸತ್ಯ ಸಾಯಿಬಾಬಾ ಮಾಡುತ್ತಿದ್ದ ಪವಾಡಗಳು ನಿಜಾನೋ ಸುಳ್ಳೋ? ಅಮೆರಿಕದ ಸಿಐಎ ಸೀಕ್ರೆಟ್ ದಾಖಲೆಗಳಲ್ಲಿ ಅಡಗಿರುವ ರಹಸ್ಯವೇನು? ಒದ್ದುದ್ದ ಗುಂಗುರು ಕೂದಲು, ನಿರ್ಮಲವಾದ ನೋಟ, ಶಾಂತ ಸ್ವಭಾವ, ಒಂದೇ ನೋಟಕ್ಕೆ ಭಕ್ತಿ ಉಕ್ಕಿ ಬರುವಂತ ನಗು. ಪ್ರಿಯ ವೀಕ್ಷಕರೇ, ಇವರೇ ಅವತಾರ ಪುರುಷ, ಇವರೇ ದೇವ ಮಾನವ, ಇವರೇ ಪುಟ್ಟಪರ್ತಿಯ ಶ್ರೀ ಸತ್ಯ ಸಾಯಿಬಾಬಾ. ಇಂದು ಸತ್ಯ ಸಾಯಿಬಾಬಾ ನಮ್ಮ ನಡುವೆ ಇಲ್ಲ. ಆದರೆ ಜಗತ್ತಿನಾದ್ಯಂತ ಇರುವ ಅವರ ಕೋಟಿ ಕೋಟಿ ಭಕ್ತ ಸಮೂಹ ಇಂದಿಗೂ ಅವರನ್ನ ಪವಾಡ ಪುರುಷ ಎಂದೇ ನಂಬುತ್ತೆ. ಸತ್ಯ ಸಾಯಿಬಾಬಾ ಅದೆಷ್ಟೋ ಜನರ ಪಾಲಿನ ಗುರು, ಅದೆಷ್ಟೋ ಜನರ ಪಾಲಿನ ಭಗವಾನ್. ಸತ್ಯ ಸಾಯಿಬಾಬಾ ಆರಂಭದಲ್ಲಿ ಶೂನ್ಯದಿಂದಲೇ ವಿಭೂತಿ, ಉಂಗುರ, ಕಂಠಿಹಾರ, ವಾಚ್ಗಳಂತ ಸಣ್ಣ ಪುಟ್ಟ ವಸ್ತುಗಳನ್ನ ಸೃಷ್ಟಿಸಿ ಬಿಡುತ್ತಿದ್ರು. ಇಂಥ ಚಮತ್ಕಾರಗಳಿಂದಲೇ ಅವರು ಪವಾಡ ಪುರುಷ ಎನಿಸಿದ್ದು. ಸತ್ಯ ಸಾಯಿಬಾಬಾ ಮಾಡುತ್ತಿದ್ದ ಪವಾಡಗಳ ಒಂದು ಸಣ್ಣ ತುಣುಕು ಇಲ್ಲಿದೆ ನೋಡಿ. ಬಾಬಾ ಅವರ ಈ ಪವಾಡಗಳು ಸಾಕಷ್ಟು ವಿವಾದಗಳಿಗೂ ಎಡೆ ಮಾಡಿಕೊಟ್ಟಿದ್ವು. ಬಾಬಾ ಸಂದೇಹಾತ್ಮಕ ಕೈಚಳಕವನ್ನ ಮಾಡುತ್ತಾ ಭಕ್ತರನ್ನ ವಂಚಿಸುತ್ತಿದ್ದಾರೆ ಎಂದು ಅನೇಕರು ಆರೋಪಿಸಿದ್ರು. ಆದ್ರೆ ಆ ಬಗ್ಗೆ ಯಾರೊಬ್ಬರೂ ಕಿವಿಗೊಡಲಿಲ್ಲ. ಯಾಕೆಂದ್ರೆ ಸತ್ಯ ಸಾಯಿಬಾಬಾ ಭಕ್ತರ ಪಾಲಿಗೆ ದೇವರಾಗಿ ಬಿಟ್ಟಿದ್ರು. ಅವರನ್ನು ಅಧ್ಯಾತ್ಮದ ಗುರು ಅಂತ ಕೋಟಿ ಕೋಟಿ ಜನ ಸ್ವೀಕರಿಸಿ ಬಿಟ್ಟಿದ್ರು. ಬಾಬಾ ಅವರ ಪವಾಡಗಳನ್ನ ಜನ ದೈವತ್ವದ ಸಂಕೇತ ಅಂತಲೇ ಭಾವಿಸಿದ್ರು.
ನಿಮಗೆ ನೆನಪಿರಬಹುದು. 80ರ ದಶಕದಿಂದಲೇ ಭಾರತದಲ್ಲಿ ಸತ್ಯಸಾಯಿ ಬಾಬಾ ಅವರ ಪವಾಡಗಳ ಬಗ್ಗೆ ದೊಡ್ಡ ಚರ್ಚೆ ಶುರುವಾಗಿತ್ತು. 90ರ ದಶಕದಲ್ಲಿ ಸತ್ಯಸಾಯಿ ಬಾಬಾ ವಿಶ್ವವಿಖ್ಯಾತಿಯನ್ನ ಗಳಿಸಿದ್ರು. ಸಾಗರದಾಚೆಗೂ ಅವರ ಅನುಯಾಯಿಗಳು ಸೃಷ್ಟಿಯಾದ್ರು. ಅದೇ ಸಮಯದಲ್ಲಿ ಅಮೆರಿಕ ದೇಶದ ಇಂಟೆಲಿಜೆನ್ಸ್ ಏಜೆನ್ಸಿಯಾದ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಸತ್ಯಸಾಯಿ ಬಾಬಾ ಅವರ ಹಿಂದೆ ಬೀಳುತ್ತೆ. ಯಾವ ಮಟ್ಟಿಗೆ ಅಂದ್ರೆ ಭಾರತೀಯರಿಗಾಗ್ಲಿ ಭಾರತೀಯ ಗುಪ್ತಚರ ಏಜೆನ್ಸಿಗಳಿಗಾಗ್ಲಿ ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ. ಈ ರೀತಿಯಲ್ಲಿ ಗೂಢಾಚಾರಿಕೆ ನಡೆಸುತ್ತೆ. ಸತ್ಯಸಾಯಿ ಬಾಬಾ ಅವರ ಜನನ, ಅವರ ಆಧ್ಯಾತ್ಮದ ಸೆಳೆತ, ಅವರು ಆಧ್ಯಾತ್ಮ ಲೋಕದಲ್ಲಿ ಮಾಡುತ್ತಿರೋ ಕಾರ್ಯಗಳು, ಅವರ ಸಾಮಾಜಿಕ ಸೇವೆಗಳು, ಹೀಗೆ ಪುಟ್ಟ ಪರ್ತಿಯ ಇಂಚಿಂಚು ಮಾಹಿತಿಯನ್ನು ಸಿಐಎ ಕಲೆಕ್ಟ್ ಮಾಡುತ್ತಾ ಹೋಗುತ್ತೆ. ಪ್ರಮುಖವಾಗಿ ಸತ್ಯಸಾಯಿ ಬಾಬಾ ಇಷ್ಟೊಂದು ಅನುಯಾಯಿಗಳನ್ನ ಹೇಗೆ ಪಡೆದರೋ, ಅವರು ಹೇಗೆ ಪವಾಡಗಳನ್ನ ಮಾಡುತ್ತಾರೆ ಅನ್ನೋ ಬಗ್ಗೆ ಸಿಐಎ ಸುದೀರ್ಘವಾದ ಅಧ್ಯಯನ ನಡೆಸುತ್ತೆ. ಆ ಪವಾಡಗಳ ಸತ್ಯಾಸತ್ಯತೆಯನ್ನ ಪರೀಕ್ಷೆ ಮಾಡುತ್ತೆ. ಸಾಯಿಬಾಬಾ ಅವರಿಗಾಗ್ಲಿ ಅವರ ಅನುಯಾಯಿಗಳಿಗಾಗ್ಲಿ ಹಾಗೂ ಭಾರತ ಸರ್ಕಾರಕ್ಕಾಗ್ಲಿ ಈ ಬಗ್ಗೆ ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ. ಅಮೆರಿಕ ಯಾವ ಮಟ್ಟಿಗೆ ಗೂಢಾಚಾರಿಕೆ ನಡೆಸಿತ್ತು ಅಂದ್ರೆ ಸತ್ಯಸಾಯಿ ಬಾಬಾ ಅವರ ಬಗ್ಗೆ ಭಾರತೀಯರಿಗಿಂತ ಅಮೆರಿಕ ದೇಶದ ಸಿಐಎ ಹೆಚ್ಚಿನ ಅಧ್ಯಯನ ನಡೆಸಿಬಿಟ್ಟಿತ್ತು. 2011ರಲ್ಲಿ ಬಾಬಾ ಅವರು ನಿಧನ ಹೊಂದುವವರೆಗೆ ಸಿಐಎ ಇನ್ವೆಸ್ಟಿಗೇಷನ್ ಮುಂದುವರೆದಿತ್ತು. ಅಮೆರಿಕ ದೇಶದ ಈ ಇನ್ವೆಸ್ಟಿಗೇಷನ್ ಬಗ್ಗೆ ಯಾರಿಗೂ ಸಣ್ಣ ಡೌಟ್ ಕೂಡ ಬಂದಿರಲಿಲ್ಲ. ಆದ್ರೆ ಈಗ ದಾಖಲೆಗಳು ಬಯಲಾಗಿವೆ. ಸಿಐಎ ಜಗತ್ತಿನಾದ್ಯಂತ ನಡೆಸಿದ ಎಲ್ಲ ಬೇಹುಗಾರಿಕೆಗಳ ಒಟ್ಟು 9,30,000 ದಾಖಲೆಗಳು ಬಯಲಾಗಿವೆ. ಅದರ ಪ್ರಕಾರ ಸತ್ಯಸಾಯಿ ಬಾಬಾ ಅವರ ದಾಖಲೆಗಳನ್ನ ಟಾಪ್ ಟು ಸೀಕ್ರೆಟ್ ದಾಖಲೆಗಳು ಎನ್ನಲಾಗುತ್ತಿದೆ. ಅಷ್ಟಕ್ಕೂ ಅಮೆರಿಕ ಸತ್ಯಸಾಯಿ ಬಾಬಾ ಅವರ ಮೇಲೆ ಗೂಢಾಚಾರಿಕೆ ನಡೆಸಿದ್ದೇಕೆ? ಸಿಐಎ ಗೂಢಾಚಾರಿಕೆಯಲ್ಲಿ ಬಯಲಾಗಿರುವ ಸತ್ಯಗಳೇನು? ಪ್ರತ್ಯೇಕ ಧರ್ಮ ಸ್ಥಾಪನೆಗೆ ಚಿಂತಿಸಿದ್ರ ಸತ್ಯಸಾಯಿ ಬಾಬಾ. ಮೊದಲಿನಿಂದಲೂ ಸತ್ಯಸಾಯಿ ಬಾಬಾ ಅವರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಜನರನ್ನ ಕಾಡುತ್ತಲೇ ಇದ್ವು. ಅದೇ ಪ್ರಶ್ನೆಗಳು ಅಮೆರಿಕ ದೇಶವನ್ನು ಕಾಡಿದ್ವು. ಹೀಗಾಗಿಯೇ ಜಗತ್ತಿನಲ್ಲೇ ಅತ್ಯಂತ ಇಂಟೆಲಿಜೆನ್ಸ್ ಏಜೆನ್ಸಿ ಎಂದು ಕರೆಸಿಕೊಳ್ಳೋ ಅಮೆರಿಕಾದ ಸಿಐಎ ಸಾಯಿಬಾಬಾ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆಸಿತ್ತು. ಅಷ್ಟಕ್ಕೂ ಅಮೆರಿಕ ದೇಶದ ಸಿಐಎ ನಡೆಸಿದ ಇನ್ವೆಸ್ಟಿಗೇಷನ್ ಅಲ್ಲಿ ಏನೆಲ್ಲ ಬಯಲಾಗಿದೆ? ಅಮೆರಿಕ ಈ ಗೂಢಚಾರಿಕೆ ನಡೆಸಿದ್ದೇಕೆ? ಆ ಪಿನ್ ಟು ಪಿನ್ ಡೀಟೇಲ್ ನಿಮಗೆ ತೋರಿಸ್ತೀವಿ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್. ಅಮೆರಿಕ ದೇಶದ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ 1990ರಿಂದ ಸತ್ಯ ಸಾಯಿಬಾಬಾ ಅವರು ನಿಧನ ಹೊಂದುವವರೆಗೆ ಗೂಢಚಾರಿ ಕೆಲಸ ಮಾಡಿದೆ. ಈ ವೇಳೆ ಬಾಬಾ ಅವರ ಬಗ್ಗೆ ಜನರಲ್ಲಿ ಇರುವ ನಂಬಿಕೆ, ಬಾಬಾ ಅವರ ಪವಾಡಗಳು, ಬಾಬಾ ಮಾಡುತ್ತಿರೋ ಸಾಮಾಜಿಕ ಕಾರ್ಯಗಳು ಎಲ್ಲದರ ಬಗ್ಗೆಯೂ ಅಧ್ಯಯನ ನಡೆದಿದೆ. ಬನ್ನಿ, ಆ ಅಧ್ಯಯನದ ಪ್ರಕಾರ ಸಿಐಎ ಏನೆಲ್ಲ ದಾಖಲು ಮಾಡಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀವಿ. ಜಗತ್ತಿನಲ್ಲಿ ಹೊಸ ಧರ್ಮ ಸ್ಥಾಪನೆಗೆ ಹೊರಟಿದ್ದ ಸಾಯಿಬಾಬಾ. ಸಿಐಎ ಗೂಢಾಚಾರಿಕೆಯಲ್ಲಿ ಬಯಲಾಯಿತು ಸತ್ಯಸಾಯಿ ಬಾಬಾನ ಸೀಕ್ರೆಟ್. ಹೌದು, 90ರ ದಶಕದ ಬಳಿಕ ಜಗತ್ತಿನಲ್ಲಿ ಸತ್ಯಸಾಯಿ ಬಾಬಾ ಅವರ ಖ್ಯಾತಿ ಎಷ್ಟರ ಮಟ್ಟಿಗೆ ಬೆಳೆಯುತ್ತಾ ಹೋಯಿತು ಅಂದ್ರೆ
ಜಗತ್ತಿನ 100ಕ್ಕೂ ಹೆಚ್ಚು ದೇಶಗಳಲ್ಲಿ ಅವರ ಅನುಯಾಯಿಗಳು ಸೃಷ್ಟಿಯಾದರು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಹೀಗೆ ಎಲ್ಲ ಧರ್ಮದ ಜನರು ಸತ್ಯಸಾಯಿ ಬಾಬಾ ಅವರನ್ನ ಆರಾಧಿಸಿದ್ರು, ಅವರನ್ನ ಫಾಲೋ ಮಾಡಿದ್ರು. ಅಮೆರಿಕ ದೇಶಕ್ಕೆ ನಡುಕ ಹುಟ್ಟೋಕೆ ಇಷ್ಟು ಸಾಕಾಗಿತ್ತು. ಕೂಡಲೇ ಎಚ್ಚೆತ್ತ ಅಂದಿನ ಸರ್ಕಾರ ಸತ್ಯಸಾಯಿ ಬಾಬಾ ಅವರ ಮೇಲೆ ಕಣ್ಣಿಡುತ್ತೆ. ಪುಟ್ಟಪರ್ತಿಯ ಆಗು ಹೋಗುಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಹೋಗುತ್ತೆ. ಸಿಐಎ ರಿಪೋರ್ಟ್ನಲ್ಲಿ ಹಿಂದೂ ಧರ್ಮದ ವೇದಗಳು, ಉಪನಿಷತ್ತುಗಳು ಹಾಗೂ ಹಿಂದೂ ದೇವರ ಬಗ್ಗೆ ಮಾಹಿತಿ ಇದೆ. ಅಷ್ಟೇ ಅಲ್ಲ, ಭಾರತದಲ್ಲಿ ಜನ ಹೇಗೆ ಪವಾಡಗಳನ್ನು ನಂಬುತ್ತಾರೆ, ಪವಾಡಗಳನ್ನು ನಂಬುವ ಮೂಲಕ ಪವಾಡ ಪುರುಷರನ್ನ ಹುಟ್ಟು ಹಾಕುತ್ತಾರೆ ಅನ್ನೋ ಬಗ್ಗೆ ಉಲ್ಲೇಖಿಸಲಾಗಿದೆ. ಸಿಐಎ ರಿಪೋರ್ಟ್ ಪ್ರಕಾರ ಪುಟ್ಟಪರ್ತಿಯ ಸತ್ಯಸಾಯಿ ಬಾಬಾ ಕೂಡ ಪವಾಡಗಳ ಮೂಲಕವೇ ಜನರ ಗಮನ ಸೆಳೆದಿದ್ರು. ವಿಷ್ಣುವಿನ 10ನೇ ಅವತಾರವಾಗಿದ್ರ ಸಾಯಿಬಾಬಾ. ಕಲ್ಕಿಯ ಭಗವಾನ್ ಅವತಾರವಾಗಿದ್ರ ಸತ್ಯ ಸಾಯಿಬಾಬಾ. ಸತ್ಯಸಾಯಿ ಬಾಬಾ ಮಾಡುತ್ತಿದ್ದ ಸಣ್ಣ ಪುಟ್ಟ ಪವಾಡಗಳನ್ನು ನಂಬುತ್ತಿದ್ದ ಭಕ್ತರು ಬಾಬಾ ಅವರ ಅನುಯಾಯಿಗಳಾಗುತ್ತಿದ್ರು. ಅಷ್ಟೇ ಅಲ್ಲ, ಭಾರತದಲ್ಲಿ ಸತ್ಯಸಾಯಿ ಬಾಬಾ ಅವರನ್ನ ಮಹಾವಿಷ್ಣುವಿನ 10ನೇ ಅವತಾರಕ್ಕೆ ಹೋಲಿಸಲಾಗುತ್ತೆ. ಅವರನ್ನ ಕಲ್ಕಿ ಭಗವಾನ್ ಎಂದು ಆರಾಧಿಸುವ ಕೋಟ್ಯಂತರ ಜನ ಭಾರತದಲ್ಲಿದ್ದಾರೆ ಎಂದು ಸಿಐಎ ವರದಿ ಮಾಡಿದೆ. ಭೂತ ಭವಿಷ್ಯಗಳೆರಡನ್ನೂ ಹೇಳುತ್ತಿದ್ದ ಸತ್ಯ ಸಾಯಿ ಬಾಬಾ. ಏಕಕಾಲದಲ್ಲಿ ಭಕ್ತರಿಗೆ ವಿವಿಧೆಡೆ ದರ್ಶನ ಕೊಡುತ್ತಿದ್ದ ಬಾಬಾ. ಜನರ ಕಾಯಿಲೆ ವಾಸಿ ಮಾಡುತ್ತಿದ್ದ ಸತ್ಯ ಸಾಯಿ ಬಾಬಾ. ನಿಂತಲ್ಲೇ ಶಿವಲಿಂಗ, ವಿಭೂತಿ, ಆಭರಣ ಸೃಷ್ಟಿಸುತ್ತಿದ್ದ ಬಾಬಾ. ಪ್ರಿಯ ವೀಕ್ಷಕರೇ, ಸತ್ಯಸಾಯಿ ಬಾಬಾ ಅವರು ಒಂದೇ ಸಮಯದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಇರುತ್ತಿದ್ದ ಭಕ್ತರಿಗೆ ದರ್ಶನ ಕೊಡುತ್ತಿದ್ರು. ಈ ಬಗ್ಗೆ ಭಾರತದಲ್ಲಿ ದೊಡ್ಡ ಸುದ್ದಿಯಾಗುತ್ತೆ. ಜನ ಇದನ್ನ ನಂಬುತ್ತಾರೆ. ಅಷ್ಟೇ ಅಲ್ಲದೆ ಸತ್ಯಸಾಯಿ ಬಾಬಾಗೆ ಮಾತ್ರ ಈ ಪವಾಡ ಸಾಧ್ಯ ಎಂದು ಅವರನ್ನ ಪೂಜಿಸುತ್ತಾರೆ. ಜೊತೆಗೆ ಸತ್ಯಸಾಯಿ ಬಾಬಾ ಭೂತಕಾಲದಲ್ಲಿ ನಡೆದ ಘಟನೆಗಳನ್ನ ಹಾಗೂ ಭವಿಷ್ಯದಲ್ಲಿ ನಡೆಯುವ ಘಟನಾವಳಿಗಳನ್ನ ನುಡಿಯುತ್ತಾರೆ ಎಂದು ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ವರದಿ ಮಾಡಿದೆ. ಜೊತೆಗೆ ಕಷ್ಟ ಎಂದು ಪುಟ್ಟಪರ್ತಿ ಹಾಗೂ ಬೆಂಗಳೂರಿನ ಸತ್ಯಸಾಯಿ ಆಶ್ರಮಕ್ಕೆ ಆಗಮಿಸುವ ಭಕ್ತರ ಕಾಯಿಲೆಗಳನ್ನ ಬಾಬಾ ಕ್ಷಣದಲ್ಲಿ ಮಾಯ ಮಾಡುತ್ತಿದ್ರು. ನಿಂತ ಸ್ಥಳದಲ್ಲಿ ತಮ್ಮ ಬಾಯೊಳಗಿಂದ ಶಿವಲಿಂಗವನ್ನ ತೆಗೆಯುತ್ತಿದ್ರು. ಖಾಲಿ ಕೈಯಲ್ಲಿ ವಿಭೂತಿಯನ್ನ ತೆಗೆದು ಭಕ್ತರಿಗೆ ನೀಡುತ್ತಿದ್ರು. ಚಿನ್ನದ ಆಭರಣಗಳನ್ನು ಸೃಷ್ಟಿ ಮಾಡಿ ಅದನ್ನು ಭಕ್ತರಿಗೆ ಉಡುಗೊರೆಯಾಗಿ ನೀಡುತ್ತಿದ್ರು. ಈ ಪವಾಡಗಳ ಮೂಲಕವೇ ಸತ್ಯಸಾಯಿ ಬಾಬಾ ಅವರು ಪವಾಡ ಪುರುಷ ಎನಿಸಿಕೊಂಡ್ರು. ಭಕ್ತರ ಪಾಲಿನ ದೇವರಾಗಿದ್ರು. ಈ ಬಗ್ಗೆ ಗೂಢಾಚಾರಿಕೆ ನಡೆಸಿದ್ದ ಸಿಐಎ ವೈಜ್ಞಾನಿಕ ಪರೀಕ್ಷೆಗಳನ್ನು ಮಾಡಿತ್ತು.
ಆ ಪರೀಕ್ಷೆಗಳಲ್ಲಿ ಬಾಬಾ ಮಾಡುತ್ತಿದ್ದ ಯಾವ ಪವಾಡವೋ ಸಾಬೀತಾಗಿಲ್ಲ. ಆದ್ರೆ ಭಕ್ತರು ಮಾತ್ರ ಅವುಗಳನ್ನ ನಿಜ ಅಂತಾನೆ ನಂಬಿದ್ರು. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಸತ್ಯ ಸಾಯಿ ಬಾಬಾ ಅವರು ಜಗತ್ತಿನ ಬಹುತೇಕ ಎಲ್ಲ ಭಾಷೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಿದ್ರು. ಭಕ್ತರು ಯಾವ ಭಾಷೆಯಲ್ಲಿ ಮಾತನಾಡುತ್ತಾರೋ ಅದೇ ಭಾಷೆಯಲ್ಲಿ ಅವರಿಗೆ ಉತ್ತರಿಸುತ್ತಿದ್ರು. ಇದು ಅಮೆರಿಕ ಇಂಟೆಲಿಜೆನ್ಸ್ ಏಜೆನ್ಸಿಯನ್ನು ದಿಗ್ಭ್ರಮೆಗೊಳಿಸಿತ್ತು. ಸತ್ಯ ಸಾಯಿ ಬಾಬಾ ಅವರ ಪವಾಡಗಳ ಬಗ್ಗೆ ಆಗೊಮ್ಮೆ ಈಗೊಮ್ಮೆ ಪ್ರಗತಿಪರರು ಪ್ರಶ್ನೆ ಎತ್ತುತ್ತಿದ್ರು. ಆದರೆ ಅವುಗಳ ಬಗ್ಗೆ ಭಾರತೀಯರು ಗಂಭೀರವಾಗಿ ಚಿಂತನೆ ನಡೆಸುವುದಿಲ್ಲ. ಸ್ವತಃ ಭಾರತದ ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಸಾಯಿ ಬಾಬಾ ಪರವಾಗಿ ಮಾತನಾಡಿದ್ರು. PV ನರಸಿಂಹರಾವ್ ಅವರು ಸತ್ಯ ಸಾಯಿ ಆಸ್ಪತ್ರೆಯನ್ನ ಉದ್ಘಾಟಿಸಿದ್ರು. ದೊಡ್ಡ ದೊಡ್ಡ ರಾಜಕಾರಣಿಗಳು, ಉದ್ಯಮಿಗಳು ಬಾಬಾ ಭಕ್ತರಾಗಿದ್ದಾರೆ. ಯಾಕಂದ್ರೆ ಭಾರತದಲ್ಲಿ ಧರ್ಮಕ್ಕಿಂತ ದೊಡ್ಡ ನಂಬಿಕೆ ಬೇರೊಂದಿಲ್ಲ ಎನ್ನುವ CIA ದಾಖಲೆಗಳು ಬಾಬಾ ಅವರ ಸೇವೆಯ ಬಗ್ಗೆಯೂ ದಾಖಲು ಮಾಡಿವೆ. ಸತ್ಯ ಸಾಯಿ ಬಾಬಾ ಅವರಿಗೆ ಹೇರಳವಾದ ದಾನ ಧರ್ಮ ಮಾಡುವ ಭಕ್ತರಿದ್ದಾರೆ. ಹೀಗೆ ಬರುವ ಹಣದಿಂದ ಬಾಬಾ ಬಹುದೊಡ್ಡ ಸೇವಾ ಸಾಮ್ರಾಜ್ಯವನ್ನೇ ನಿರ್ಮಾಣ ಮಾಡಿದ್ದಾರೆ. ತಾವು ತಂಗಿದ್ದ ಪ್ರಶಾಂತಿ ನಿಲಯಂ ಬಳಿ 100 ಕೋಟಿ ವೆಚ್ಚದ ಆಸ್ಪತ್ರೆ ಕಟ್ಟಿದ್ದಾರೆ ಎಂದು CIA ದಾಖಲೆಗಳು ಉಲ್ಲೇಖಿಸುತ್ತವೆ. ನಿಜಕ್ಕೂ ಸತ್ಯ ಸಾಯಿಬಾಬಾ ಅವರು ಪ್ರತ್ಯೇಕ ಧರ್ಮವನ್ನ ಸ್ಥಾಪನೆ ಮಾಡೋಕೆ ಮನಸ್ಸು ಮಾಡಿದ್ರ? ಅಮೆರಿಕ ಇಂಟೆಲಿಜೆನ್ಸ್ ಏಜೆನ್ಸಿಗೆ ಇಂಥದೊಂದು ಅನುಮಾನ ಬಂದಿದ್ದೇಕೆ? ಆ ಡೀಟೇಲ್ನ ನಿಮಗೆ ತೋರಿಸ್ತೀವಿ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್. ಅಮೆರಿಕ ದೇಶದ ಇಂಟೆಲಿಜೆನ್ಸ್ ಏಜೆನ್ಸಿ CIA ಸತ್ಯ ಸಾಯಿ ಬಾಬಾ ಅವರ ಬಗ್ಗೆ ದಾಖಲೆ ಮಾಡಿದ ಒಂದು ವಿಷಯ ಸಂಚಲನವನ್ನೇ ಉಂಟು ಮಾಡಿದೆ. ಅದೇ ಪ್ರತ್ಯೇಕ ಧರ್ಮ ಸ್ಥಾಪನೆ. ಸತ್ಯ ಸಾಯಿ ಬಾಬಾ ಅವರಿಗೆ ನಿಜಕ್ಕೂ ಇಂಥದೊಂದು ಐಡಿಯಾ ಇತ್ತಾ? ಅವರೇಕೆ ಪ್ರತ್ಯೇಕ ಧರ್ಮ ಸ್ಥಾಪನೆಗೆ ಮುಂದಾಗಿದ್ರು? ಬನ್ನಿ ಆ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಿಮಗೆ ತೋರಿಸ್ತೀವಿ. ಶ್ರೀ ಸತ್ಯ ಸಾಯಿ ಬಾಬಾ ಎಷ್ಟು ಪ್ರಭಾವಿಗಳಾಗಿದ್ರು ಅಂದ್ರೆ ದೇಶದ ದೊಡ್ಡ ದೊಡ್ಡ ರಾಜಕಾರಣಿಗಳೆಲ್ಲ ಅವರ ಬಳಿಗೆ ಆಗಮಿಸುತ್ತಿದ್ರು. ಅವರನ್ನ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಂಡವರು ಉಂಟು. ಆದ್ರೆ ಬಾಬಾ ಯಾವತ್ತೂ ರಾಜಕೀಯದ ಬಗ್ಗೆ ಆಸಕ್ತಿ ಹೊಂದಿರಲಿಲ್ಲ ಎಂದು CIA ಹೇಳುತ್ತೆ. ಇಷ್ಟೇ ಅಲ್ಲ, ಸತ್ಯ ಸಾಯಿ ಬಾಬಾ ಅವರಿಗೆ ದೇಶದಲ್ಲಿ 6 ಕೋಟಿಗೂ ಅಧಿಕ ಅನುಯಾಯಿಗಳಿದ್ರು. ಪ್ರತಿನಿತ್ಯ ಪುಟ್ಟಪರ್ತಿಯ ಆಶ್ರಮಕ್ಕೆ 5 ಲಕ್ಷ ಭಕ್ತರು ಭೇಟಿ ನೀಡುತ್ತಿದ್ರು. ಈ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಲೇ ಇತ್ತು. ವಿದೇಶಗಳಲ್ಲೂ ಅಪಾರ ಪ್ರಮಾಣದ ಭಕ್ತರು ಸೃಷ್ಟಿಯಾಗಿದ್ರು. ಹೀಗಾಗಿಯೇ ಸತ್ಯ ಸಾಯಿ ಬಾಬಾ ಅವರು ತಮ್ಮದೇ ಆದ ಹೊಸ ಧರ್ಮವೊಂದನ್ನ ಸ್ಥಾಪನೆ ಮಾಡೋಕೆ ಪ್ಲಾನ್ ಮಾಡಿದ್ರು ಅಂತ CIA ದಾಖಲೆಯಲ್ಲಿ ಉಲ್ಲೇಖಿಸಿದೆ. ಆದ್ರೆ ಈ ನಿಟ್ಟಿನಲ್ಲಿ ಅವರು ಯಾವುದೇ ಹೆಜ್ಜೆಯನ್ನು ಇಟ್ಟಿರಲಿಲ್ಲ. ಅವರು ಶಾಂತಿ, ಧ್ಯಾನ ಹಾಗೂ ಸೇವೆಯನ್ನೇ ಮುಂದುವರಿಸಿ ಅನ್ನೋ ಪ್ರವಚನ ನೀಡುತ್ತಿದ್ರು ಎಂದು CIA ದಾಖಲೆಗಳು ಉಲ್ಲೇಖಿಸಿವೆ. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಸತ್ಯ ಸಾಯಿ ಬಾಬಾ ಅವರ ಮೇಲೆ ನಡೆದಂತ ಈ ಬೇಹುಗಾರಿಕೆಯನ್ನ ಅತ್ಯಂತ ರಹಸ್ಯವಾಗಿ ಇಡಲಾಗಿತ್ತು. ಯಾವ ಮಟ್ಟಿಗೆ ಅಂದ್ರೆ ಈ ದಾಖಲೆ ಯಾವುದೇ ಕಾರಣಕ್ಕೂ ವಿದೇಶಿಯರ ಕೈಗೆ ಸಿಗಬಾರದು ಎಂದು ದಾಖಲೆಯಲ್ಲೇ ಬರೆಯಲಾಗಿದೆ. ಒಟ್ಟು 16 ಪುಟಗಳ ಈ ದಾಖಲೆಯನ್ನ CIA 2ನೇ ಅತ್ಯಂತ ಪ್ರಮುಖವಾದ ದಾಖಲೆ ಎಂದೇ ಬಣ್ಣಿಸಿತ್ತು. 1990ರಿಂದಲೂ ನಡೆದ ಈ ಇನ್ವೆಸ್ಟಿಗೇಷನ್ 2011ರಲ್ಲಿ ಮುಗಿದಿತ್ತು. ಆದ್ರೆ ಯಾವತ್ತೂ ಬಯಲಾಗಿರಲಿಲ್ಲ. ಈಗ ಅನಾಮಧೇಯ ವ್ಯಕ್ತಿಯೊಬ್ಬರು ಈ ದಾಖಲೆಗಳನ್ನ ಪ್ರಕಟಿಸಿದ್ದಾರೆ. ಆ ಮೂಲಕ ಸತ್ಯ ಸಾಯಿ ಬಾಬಾ ಅವರ ಭಕ್ತರನ್ನ ಬೆಚ್ಚಿ ಬೀಳಿಸಿದ್ದಾರೆ. ಪ್ರಿಯ ವೀಕ್ಷಕರೇ, ಅಮೆರಿಕ ದೇಶದ ಇಂಟೆಲಿಜೆನ್ಸ್ ಏಜೆನ್ಸಿ CIA ಭಾರತದಲ್ಲಿ ಗೂಢಾಚಾರಿಕೆ ನಡೆಸಿದ್ದು ಇದೇ ಮೊದಲೇನೂ ಅಲ್ಲ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ CIA ಅಧಿಕಾರಿಗಳು ಬಹುದೊಡ್ಡ ಮಟ್ಟದಲ್ಲಿ ಬೇಹುಗಾರಿಕೆ ನಡೆಸಿದ್ರು. ನೇತಾಜಿ ಅವರ ಕುಟುಂಬ, ಅವರ ಸ್ನೇಹಿತರು ಹೀಗೆ ನೇತಾಜಿಗೆ ಸಂಬಂಧಿಸಿದ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಿದ್ರು.
ಇನ್ನು ಇಂದಿರಾ ಗಾಂಧಿಯವರು ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ ಸಂದರ್ಭದಲ್ಲೂ ಸಿಐಎ ಇಂದಿರಾ ಅವರ ಮೇಲೆ ಗೂಢಾಚಾರಿಕೆ ನಡೆಸಿತ್ತು. ಅದೇ ರೀತಿಯಲ್ಲಿ ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭಗಳಲ್ಲೂ ಇದೇ ರೀತಿಯ ಗೂಢಾಚಾರಿಕೆ ನಡೆದಿತ್ತು. ಭಾರತ ಪರಮಾಣು ಪರೀಕ್ಷೆ ನಡೆಸುವ ಸಮಯದಲ್ಲೂ ಅಮೆರಿಕ ಗೂಢಾಚಾರಿಕೆ ನಡೆಸಿತ್ತು. ಹೀಗೆ ಭಾರತದ ಮೇಲೆ ಅಮೆರಿಕ ದೇಶದ ಸಿಐಎ ಗೂಢಾಚಾರಿಕೆ ನಡೆಸುತ್ತಲೇ ಬಂದಿದೆ. ಆದರೆ ಈ ಮಾಹಿತಿ ಭಾರತಕ್ಕೆ ಸಿಕ್ಕಿಲ್ಲ. ಯಾವತ್ತೋ ಬಯಲಾಗುವ ದಾಖಲೆಗಳು ಸಂಚಲನವನ್ನೇ ಉಂಟು ಮಾಡುತ್ತವೆ. ಸದ್ಯ ಸತ್ಯಸಾಯಿ ಬಾಬಾ ಹಾಗೂ ಅವರ ಪವಾಡಗಳ ಬಗ್ಗೆ ಅಮೆರಿಕ ದೇಶದ ಸಿಐಎ ನಡೆಸಿದ ಗೂಢಾಚಾರಿಕೆ ಅವರ ಭಕ್ತರನ್ನ ಬೆಚ್ಚಿ ಬೀಳಿಸಿದೆ. ಸಾಯಿ ಬಾಬಾ ಅವರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಇಂದಿಗೂ ಜನರಲ್ಲಿವೆ. ಅವರ ಪವಾಡಗಳ ಬಗ್ಗೆ ಅನುಮಾನಗಳು ಕೂಡ ಇವೆ. ಹೀಗಿರುವಾಗ ಅಮೆರಿಕ ದೇಶದ ಇಂಟೆಲಿಜೆನ್ಸ್ ಏಜೆನ್ಸಿಯಿಂದ ಬಯಲಾದ ಟಾಪ್ ಸೀಕ್ರೆಟ್ ದಾಖಲೆಗಳು ಇನ್ನಷ್ಟು ಅನುಮಾನಗಳನ್ನ ಹುಟ್ಟುಹಾಕಿವೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.